ಕೀರ್ತನೆಗಳು 121ರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ ಅಂತ. ಬೈಬಲಲ್ಲಿ ಹೇಳಿದೆ, ದೇವರ ಕಡೆಯಿಂದಲೇ ನಮಗೆ ಸಹಾಯ ಬರೋದು. ಹಲ್ಲೆಲೂಯಾ. ಒಂದು ವೇಳೆ ನೀವು ಕಷ್ಟದಲ್ಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ವೇದನೆಯಲ್ಲಿದ್ದೀರಾ, ಬಡತನದಲ್ಲಿದ್ದೀರಾ, ನನಗೆ ಸಹಾಯ ದೇವರಿಂದ ಬರುತ್ತಂತೆ ಅಂತ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಕಾರ್ಯಗಳನ್ನೆಲ್ಲ ದೇವರು ಸಹಾಯ ಮಾಡುವ ದೇವರಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ. ಹೌದು, ಯೇಸು ಸ್ವಾಮಿ ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನು ನಿಮಗೆ ಎಲ್ಲ ವಿಷಯದಲ್ಲೂ ಸಹಾಯ ಮಾಡುವನಾಗ್ತದೆ. ಒಂದು ವೇಳೆ ಮಕ್ಕಳ ಎಜುಕೇಷನ್ಗೆ, ಒಂದು ಅಡ್ಮಿಷನ್ ವಿಷಯದಲ್ಲಿ, ಸ್ಕೂಲ್ ವಿಷಯದಲ್ಲಿ ಎಲ್ಲದರಲ್ಲೂ ಸಹಾಯ ಮಾಡ್ತಾರೆ. ಮದುವೆ ಕಾರ್ಯದಲ್ಲೂ, ಒಂದು ಏನೇ ಕಾರ್ಯವಿದ್ದರೂ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ ದೇವರು ಸಹಾಯ ಮಾಡುವ ದೇವರಾಗಿರ್ತಾರೆ. ಅದಕ್ಕೆ ಬೈಬಲ್ ಹೇಳಿದೆ, ಪ್ರಾಯದ ಸಿಂಹ ಹೊಟ್ಟೆಗಿಲ್ಲದೆ ಹಸಿದವ, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲೂ ಕಡಿಮೆ ಇಲ್ಲ ಅಂತ. ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ ಸಕಲ ಸಮಸ್ಯೆಗಳಿಂದಲೂ ದೇವರು ಸಹಾಯ ಮಾಡುವ ದೇವರಾಗಿರ್ತಾರೆ. ಸಕಲ ಸಮಸ್ಯೆಯಿಂದಲೂ ಉತ್ತರ ಕೊಡುವ ದೇವರು ಯೇಸು ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯದ ಪ್ರಕಾರ ನೋಡುವ ಪ್ರತಿಯೊಬ್ಬರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.